ಈ ಅಕ್ಕ ಬೇರೆ ಎಲ್ಲೋದ್ಲೋ ಏನೋ. ಅಮ್ಮ, ದೊಡ್ಡಮ್ಮ, ಅಪ್ಪ, ದೊಡ್ಡಪ್ಪ ಎಲ್ಲ ಎಷ್ಟು ನೊಂದ್ಕೊಂಡಿದ್ದಾರೆ, ಎಷ್ಟು ಈ ಆಸೆ ಇಟ್ಕೊಂಡಿದ್ರು, ಎಷ್ಟು ಚೆನ್ನಾಗಿ ಮದುವೆ ಮಾಡ್ಬೇಕಂತ ಇಷ್ಟೊಂದೆಲ್ಲ ಅರೇಂಜ್ ಮಾಡ್ಕೊಂಡಿದ್ರೆ ಎಲ್ಲೋದ್ಲೋ ಈ ಅಪ್ಪು. ಯಾವತ್ತೂ ಈ ಥರ ಮಾಡ್ತಿರ್ಲಿಲ್ಲಲ್ಲ. ಅವಳಿಗೆ ಇಷ್ಟಪಟ್ಟ ಎಲ್ಲ ಎಷ್ಟು ಖುಷಿ ಖುಷಿಯಾಗೆಲ್ಲ ಶಾಪಿಂಗ್ ಮಾಡಿಕೊಂಡು ಮದುವೆಗೆ ರೆಡಿ ಆಗಿದ್ಲಲ್ಲ. ಈಗ ಲೆಟ್ರ್ ಬರ್ದಿಟ್ಟು ಹೋಗಿದ್ದಾಳೆ. ಎಲ್ಲೋಗಿದ್ದಾಳೋ ಏನು ಕತೆಯೋ. ಅಮ್ಮ, ಅಮ್ಮ, ಅಕ್ಕ ಸಿಕ್ಕಿದ್ಲಂತ ಗೊತ್ತಾಯ್ತಾ? ದೊಡ್ಡಪ್ಪ ಏನಾದ್ರು ಹೇಳಿದ್ರಾ? ಕಿರಣಣ್ಣ, ಕಿಶೋರಣ್ಣ ಹೋಗಿದಾರಲ್ಲ, ಕರ್ಕೊಂಬಂದ್ರಾ? ಇನ್ನೂ ಇಲ್ಲ ಕಣೆ, ನಿಮ್ಮ ಅಣ್ಣರು ಹೋಗಿರೋರು ಇನ್ನೂ ಬಂದಿಲ್ಲ, ಇನ್ನೂ ಹುಡುಕ್ತಾನೆ ಇದ್ದಾರೆ. ನಿಮ್ಮ ದೊಡ್ಡಪ್ಪ ನಿಮ್ಮ ಅಪ್ಪಾಜಿ ಹೊರಗಡೆ ಇದ್ದಾರೆ. ನಿನ್ನ ಹತ್ರನೇ ಸ್ವಲ್ಪ ಮಾತಾಡೋಣ ಅಂತ ಬಂದ್ವಿ ಕಣೆ. ಹೌದಾ? ನನ್ನ ಹತ್ರ ಮಾತಾಡೋ ಅಂಥದ್ದೇನು? ಅಪ್ಪು ಜೊತೆ ತಾನೇ ನೀವು ಮಾತಾಡಬೇಕಾಗಿರೋದು. ಅವಳನ್ನ ತಾನೇ ಇವಾಗ ಹುಡುಕ್ಬೇಕಾಗಿರೋದು. ಅದನ್ನ ಬಿಟ್ಟು ನನ್ನ ಹತ್ರ ಏನಮ್ಮ ಇದೆ ಮಾತಾಡೋ ಅಂಥದ್ದು? ಅದು ಅದು ಹೆಂಗೆ ಹೇಳ್ಬೇಕಂತಲೇ ನನಗೆ ಗೊತ್ತಾಗ್ತಿಲ್ಲ ಕಣಮ್ಮ. ಈ ಈ- ಆ, ಏ ಅಕ್ಕ, ನೀನೇ ಹೇಳಕ್ಕ. ನನಗೆ ಹೇಳಕ್ಕೆ ಭಯವಾಗ್ತೈತೆ. ಏನದು ಇಬ್ರು ಹಂಗೆ ಮಾತಾಡ್ತಿದ್ದೀರಾ? ಅದೇನಂತ ಹೇಳಿ ದೊಡಮ್ಮ. ಅಮ್ಮ ನೀನಾದರೂ ಹೇಳಮ್ಮ. ನಿನಗೆ ಗೊತ್ತಲ್ಲ ಅಪ್ಪು ಹೋಗಿರೋದು. ನನ್ನನ್ನು ಯಾರು ಹುಡ್ಕಕ್ಕೆ ಹೋಗಬೇಡಿ, ನನಗಿನ್ನೂ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ, ನಾನು ಓದಬೇಕಿತ್ತು, ನಿಮ್ಗಳು ಇದಕ್ಕೆ ಒಪ್ಕೊಂಡಿದ್ದೆ. ಈಗ ನಾನು ಓದೋದು ಮುಗಿಯೋವರೆಗೂ ನಾನು ಮದುವೆ ಆಗಲ್ಲ ಅಂತ ಬರ್ದಿಟ್ಟು ಹೋಗಿದ್ದಾಳಲ್ಲ, ಅದಕ್ಕೇ ನಾವೊಂದು ನಿರ್ಧಾರಕ್ಕೆ ಬಂದಿದ್ದೀವಿ ಕಣಮ್ಮ. ಏನು ನಿರ್ಧಾರ ಮಾಡಿದ್ದೀರಾ ದೊಡಮ್ಮ? ಏನೂ ಇಲ್ಲಮ್ಮ, ಅಪ್ಪುಗೂ ಶಕ್ತಿಗೂ ಮದುವೆ ಮಾಡ್ಬೇಕಂತ ಅಂದ್ಕೊಂಡಿದ್ವಲ್ಲ, ಅವಳು ಹೆಂಗೂ ಇವಾಗ ಇಲ್ಲ ಅಲ್ವಾ, ಅದಕ್ಕೇ ಅಪ್ಪು ಜಾಗದಲ್ಲಿ ನಿನ್ನನ್ನು ಕೂರಿಸಿ ನಿನಗೂ ಶಕ್ತಿಗೂ ಮದುವೆ ಮಾಡೋಣ ಅಂತ ನಾನು, ನಿಮ್ಮಮ್ಮ, ನಿಮ್ಮ ದೊಡ್ಡಪ್ಪ, ನಿಮ್ಮಪ್ಪ ಎಲ್ಲರೂ ಸೇರಿಕೊಂಡು ಮಾತಾಡ್ಕೊಂಡು ಬಂದಿದ್ದೀವಿ. ನಿಮ್ಮ ಅಜ್ಜಿ ಶಕ್ತಿ ಮಾಮನ್ನ ಒಪ್ಸೋಕೆ ಹೋಗಿದ್ದಾಳೆ. ನಾವು ಇದನ್ನೆಲ್ಲ ಯೋಚನೆ ಮಾಡ್ಕೊಂಡೆ ನಿನ್ನ ಹತ್ರ ಮಾತಾಡೋಕ್ಕೆ ಬಂದಿರೋದು ಕಣಮ್ಮ. ಏನು ಹೇಳ್ತಿದ್ದೀರಾ ದೊಡ್ಡಮ್ಮ ನೀವು? ಅಮ್ಮ, ನಿನ್ಗಾದ್ರೂ ಸ್ವಲ್ಪ ಅರ್ಥ ಆಗ್ತಿದೆಯಾ ಇಲ್ಲಿ ನೀವೇನು ಮಾತಾಡ್ತಿದ್ದೀರಾ ಅಂತ? ಎಷ್ಟು ಈಸಿಯಾಗಿ ಹೇಳ್ತಿದ್ದೀರಲ್ಲ. ಏನೋ ಅಂಗಡಿ ಮನೆಗೆ ಹೋಗಿ 1 kg ಸಕ್ಕರೆ ಕಟ್ಟಿಸ್ಕೊಂಡು ಬಂದಂಗೆ ನನ್ನನ್ನು ತಗೊಂಡೋಗಿ ಮಾವಂಗೆ ಮದುವೆ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ. ಅದು ನಾನು ಶಕ್ತಿ ಮಾಮ ಅಂದ್ರೇ ಇಲ್ಲೇ ಇದ್ರೇ ಅಲ್ಲಿ ಓಡೋಗಿರ್ತೀನಿ. ಅವ್ರಂದ್ರೆ ನಂಗೆ ಅಷ್ಟೊಂದು ಭಯ, ಅಷ್ಟೊಂದು ಹೆದರಿಕೆ. ಅಂಥ ಮಾಮನ್ನ ಬಂದು ನನ್ನನ್ನು ಜೀವನ ಪೂರ್ತಿ ಅವ್ರ ಜೊತೆಗೆ ಬಾಳು ಅಂತ ಹೇಳ್ತಿರಲ್ಲ, ಇದು ಸಾಧ್ಯನಾ? ಅದಾಗಲ್ವೇ, ಒಂದು ಸ್ವಲ್ಪ ನನ್ನ ಮಾತು ಕೇಳಮ್ಮ. ಅಮ್ಮ, ನಿಂಗೊಂದು ಸ್ವಲ್ಪನಾದ್ರೂ ಅರ್ಥ ಆಗ್ತಿದೆಯಮ್ಮ? ಅಮ್ಮ, ಸ್ವಲ್ಪನಾದ್ರೂ ನಿನಗೆ ಅರ್ಥ ಆಗಲ್ವಮ್ಮ? ನನಗೆ ಮಾಮ ಅಂದರೆ ಎಷ್ಟು ಭಯ. SLCಲಿ ಏನೋ 2 ಸಬ್ಜೆಕ್ಟ್ ಫೇಲ್ ಆಗಿದ್ದಕ್ಕೆ ಭಾರಿ ಕೋಲ್ ತಗೊಂಡು ಮನೆ ಎಲ್ಲ ಅಟ್ಟಾಡಿಸ್ಕೊಂಡು ಹೊಡೆದಿದ್ರು. ಅಂಥ ಮಾಮ ಅಂದ್ರೇ ನನಗೆ ಭಯ. ಅಂಥದ್ದನ್ನು ಬಿಟ್ಟು ಈಗ ಹೋಗಿ ಮಾವನ ಮದುವೆ ಆಗು ಅಂತ ಹೇಳ್ತಿದೆಯಲ್ಲ, ಇದು ಈ ಜೀವನದಲ್ಲಿ ಸಾಧ್ಯ ಇಲ್ಲಮ್ಮ. ಬೇಕಾದ್ರೆ ನಿನ್ನ ಸಣ್ಣ ಮಗಳು ಇದ್ದಾಳಲ್ಲ ಅಚ್ಚು, ಅವಳನ್ನ ಕರ್ಕೊಬಂದು ಮದುವೆ ಮಾಡು. ಏನೇ ಹೇಳ್ತಿದೀಯಾ? ಅವಳು ಇನ್ನು SLC, ಇವಾಗ SLC ಕಣೆ. ಯಾಕೆ ಇವಾಗ ನಾನು ನಿನ್ನ ಕಣ್ಣಿಗೆ ಚಿಕ್ಕೋಳಕ್ಕೆ ಕಾಣ್ತಿಲ್ವಾ? ನೀನು SLC ಫೇಲ್ ಆಗಿ ಒಂದು 3 ತಿಂಗಳು 6 ತಿಂಗಳು ಮನೆಗೆ ಕುತ್ಕೊಂಡಿದ್ದೆ. ಅದಾದ್ಮೇಲೆ ಅವನು ಪಾಸ್ ಮಾಡ್ಕೊಂಬತ್ತಿಗೆ 1 ವರ್ಷ ಆಯ್ತು. ಅದಾದಮೇಲೆ PUCಗೆ ಹೋದೆ. PUCಗೆ ಹೋಗಿ ಸೆಕೆಂಡ್ ಇಯರ್ PUCಗೆ ಅಲ್ಲೂ ಒಂದು ಸಬ್ಜೆಕ್ಟ್ ಫೇಲ್ ಆಗಿ ಅಲ್ಲೊಂದು 3-6 ತಿಂಗಳು ನೀನು ಹಿಂಗೆ ಒತ್ತಾಕಿದೆ. ಇವಾಗ ಸೆಕೆಂಡ್ ಇಯರ್ ಡಿಗ್ರಿ ಮಾಡ್ತಿದೀಯಾ. ಇನ್ನೇನೆ ಮದುವೆ ವಯಸ್ಸಿಗೆ ಬಂದಿಲ್ವೇನೆ? ಯಾಕೆ ಹೇಳಿ ಬಂದ್ಬಿಡ್ರಿ ಎಲ್ಲರೂ. ಆ ಮಾಮನ ಮುಂದೆ ನಿಂತ್ಕೊಂಡು 1 ಲೋಟ ನೀರು ಕೊಡೋಕ್ಕಾಗಲ್ಲ ನನಗೆ. ಆ ಮಾಮ ಬಂದ ತಕ್ಷಣ ಹೋಗಿ ರೂಮ್ನಾಗ ಬಚ್ಚಿಕೊಂಡು ಬಾಕ್ಲಾಕಂತೀನಿ. ಅಂಥದ್ದನ್ನ ಬಂದ್ಬಿಟ್ಟು ಹೋಗಿ ಹೆಂಡ್ತಿಯಾಗಿ ಮಾಮನ ಜೊತೆಗೇನೆ ಸಂಸಾರ ಮಾಡು, ಕಾపుರ ಮಾಡು, ಜೀವನ ಪೂರ್ತಿ ಮಾಮನ ಜೊತೆಗೆ ಇರು ಅಂತ ಹೇಳ್ತಿದ್ದೀರಲ್ಲ. ನೀವು ನನ್ನನ್ನೇನು ಬದುಕಬೇಕು ಅಂತ ಏನು ಆಸೆ ಇಟ್ಕೊಂಡು ಬಂದಂಗಿಲ್ಲ, ನನ್ನನ್ನು ಇವಾಗೆ ಕೈಲಾಸಕ್ಕೆ ಕಳಿಸ್ಬೇಕು ಅಂದ್ಕೊಂಡು ಬಂದಿದ್ದಂಗಿದ್ದೀರ. ಏನಂತ ಮಾತಾಡ್ತೀಯಮ್ಮ ಅಮ್ಮು ನೀನು? ಇವಾಗ ಅಪ್ಪು ಇಲ್ಲ ಅಂತ ನಾವೆಲ್ಲನ ಬಾಧೆ ಬೀಳ್ತಿದ್ರೆ ನೀನು ಬಂದು ಹಿಂಗೆ ಮಾತಾಡ್ತೀಯಲ್ಲಮ್ಮ. ಹೋಗಿರೋ ಮಾನ ಮರ್ಯಾದಿನ ನೀನೇ ಉಳಿಸ್ಬೇಕಲ್ಲೇನಮ್ಮ. ಅವಳಂತೂ ನಾನು ಓದಬೇಕಂತ ಬರ್ದಿಕ್ಕೆ ಹೋಗೇಳೆ. ಅದು ನಮ್ಮ ಮುಂದೆನೇ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ ಅಂದಿದ್ರೆ ನಾವೇ ಬಿಡಮ್ಮ, ಓದಿದ್ದೆಲ್ಲ ಆದಮೇಲೆ ಮಾಡೋಣ ಅಂತಿದ್ವಿ. ಏನೋ ಮಾಮಂಗೂ ವಯಸ್ಸಾಗ್ತಾ ಬಂತಲ್ಲ ಅಂತ ನಾವು ಅವಳು ಒಪ್ಕೊಂಡ್ಲಂತ ಮಾಡಿದರೆ ಈಗ ಇಂಥ ಕೆಲಸ ಮಾಡೇಳೆ. ನೀನು ಏನಾನ ಮಾಡಿ ಮದುವೆ ಆಗಲೇಬೇಕಮ್ಮ. ನಿನ್ನ ಕೈಯಾಗೈತೆ ಈ ಮನೆ ಮಾನ ಮರ್ಯಾದೆ, ಶಕ್ತಿ ಮಾಮನ ಮರ್ಯಾದೆ ಉಳಿಸೋದು ನಿನ್ನ ಕೈಯಾಗೆ ಐತಮ್ಮ. ನಿನ್ನ ಕೈಯೆಲ್ಲ ಕಾಲು ಅನ್ಕೊಂತೀವಿ ಕಣಮ್ಮ, ಹಿಡ್ಕೊಂಡು ಕಾಲು ಹಿಡ್ಕೊಂಡು ಕೇಳ್ತೀವಿ ಅನ್ಕೊಳಮ್ಮ. ಏನಾನ ಮಾಡಿ ಒಪ್ಕೊಳಮ್ಮ. ಹ್ಞೂ ಕಣಮ್ಮ, ಮಾಮ ಏನು ಕೆಟ್ಟನೇನೆ, ಅವನು ನಿಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳಲ್ವೇನೆ. ನಿಮ್ಮ ಒಳ್ಳೇದಕ್ಕೆ ಅಲ್ವೇ ಅವ್ನು ಹೇಳ್ತಿದ್ದು. ನಿನಗೆಲ್ಲ ಹುಷಾರಿಲ್ದಾಗೆಲ್ಲ ನಿನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋನು. ಅಂಥದ್ದು ಏನು ಗೊತ್ತಿಲ್ದಂದ್ಮೇಲೆ ಈ ಥರ ಎಲ್ಲನ ನೀನು ಆಪಾದನೆ ಮಾಡೋದು ಸರಿ ಇಲ್ಲ ಕಣೆ. ಅವನು ಮನಸ್ಸು ನೋಡಿ ಮೇಲೆ ಹೊರಟ ಕಾಣ್ತಾನಷ್ಟೇ. ಅವನ ಮನಸ್ಸು ಬೆಣ್ಣೆಗಿಂತ ಮೃದು. ನಿನಗದೆಲ್ಲ ಗೊತ್ತಿಲ್ವೇನೆ? ಹೂನಮೃತ, ಒಪ್ಕೇಳಮ್ಮ. ಮಾಮ ನೋಡೋಕ್ಕಷ್ಟೇ ಹೊರಟು ಕಣಮ್ಮ ಮೇಲೆ. ಅವನ ಮನಸ್ಸು ತುಂಬ ಮೃದು ಕಣಮ್ಮ. ಯಾರ ಮನಸ್ಸಿಗೂ ನೋವು ಮಾಡದೇ ಇರೋ ಅಂಥ ಮನಸ್ಥಿತಿ ಅವನು. ಏನಾದರೂ ಮಾಡಿ ಒಪ್ಕೇಳಮ್ಮ.
ನೀನಾದ್ರೂ ಹೇಳ್ಬಾರಮ್ಮ ಅಮೃತಂಗೆ ಅಮೃತ, ಇದು ಕೈ ಎಲ್ಲ ಕಾಲು ಅನ್ಕೊಂತೀನಮ್ಮ. ನನ್ನ ಅಮ್ಮನಿಗೂ ಮನಸ್ಸಿಗೆ ನೋವು ಮಾಡಬೇಡ ಕಣೆ. ಅವಳು ಯಾಕೆ ಹೋದ್ಲೋ ನನಗೆ ಗೊತ್ತಿಲ್ಲ ಆಗಲಿ. ನೀನು ಚೆನ್ನಾಗಿ ನೋಡ್ಕೊತಾನೆ ಕಣೆ. ಅವ್ನು ನೋಡೋಕೆ ಹೊರಟ ಅಷ್ಟೇನೆ. ಆದ್ರೇ ತುಂಬ ಚೆನ್ನಾಗಿ ಜವಾಬ್ದಾರಿ ಇರೋನು, ಕಟ್ಕೊಂಡಿರೋ ಹೆಂಡ್ತಿನ ಹೇಗೆ ನೋಡ್ಕೋಬೇಕಂತ ಗೊತ್ತಿರೋನು ಕಣೆ. ಅವ್ನ ಮಾನ ಮರ್ಯಾದೆ ಉಳ್ಸಮ್ಮ. ಎಲ್ಲರೂ ಬಂದು ಎಷ್ಟು ನನಗೆ ತಲೆ ತಿಂತಿದ್ದೀರಾ, ನನಗಂತೂ ಏನು ಮಾಡ್ಬೇಕಂತಾನೆ ಗೊತ್ತಿಲ್ಲ. ಅದೇ ಅಕ್ಕ, ಎಷ್ಟು ಹೇಳಿದ್ರು ನಾವೆಷ್ಟು ಕಾಡಿ ಬೇಡಿ ಬೇಡ್ಕೊಂಡ್ರು ಅವಳ ಮನಸ್ಥಿತಿ ಏನಾದ್ರು ಚೇಂಜ್ ಆಗುತ್ತೇನೋ ನೋಡು. ಯಾವಾಗ ನೋಡಿದ್ರು ಶಕ್ತಿ ಮಾಮ ನಾನು ಬೈತಿದ್ದ ಓದಿತಿದ್ದ ಅಂದರೆ ಏನು ಯಾವ ವಿಚಾರಕ್ಕೆ ಓದಿತಿದ್ದ ಅವನು? ಓದಿಲ್ಲದಕ್ಕೆ ತಾನೇ. ನೀನು ಓದೋದ್ರಲ್ಲಿ ಸ್ವಲ್ಪ ಕಮ್ಮಿ, ಯಾವಾಗ ನೋಡಿದ್ರೂ ಕಮ್ಮಿ ಮಾರ್ಕ್ಸ್ ತೆಗಿತಿದ್ದೆ. ಅದಕ್ಕೆ ಓದು ಅಂತ ಬೈಯೋನು, ಒಂದೆರಡು ಡೇಟ್ ಹೊಡಿಯೋನು. ಅದನ್ನೇ ಮನ್ಸಾಗಿ ಇಟ್ಕೊಂಡು ಇವಾಗ ನೋಡಕ್ಕ ನಮ್ಮ ಮರ್ಯಾದೆ, ನನ್ನ ತಮ್ಮನ ಮರ್ಯಾದೆನ ಹಾಳು ಮಾಡ್ಬೇಕಂತ ನೋಡ್ತಿದ್ದಾಳೆ. ಎಲ್ಲರ ಮುಂದೆ ಊರವ್ರ ಮುಂದೆ ನಮ್ಮ ಮಾನ ಮರ್ಯಾದೆ ಹರಾಜಾಕ್ಬೇಕಂತ ನೋಡ್ತಿದ್ದಾಳೆ ನೋಡು. ನಮ್ಮ ಮಾತಿಗೆ ಏನಾನ ಬೆಲೆ ಕೊಡ್ತಾಳೇನೋ ಇವಳು. ಏನಾದರೂ ಹೇಳಕ್ಕ, ನನಗಂತೂ ಸಾಕಾಗ್ಬಿಟ್ಟೈತೆ. ವಯಸ್ಸಲ್ಲಿ ದೊಡ್ಡವಳು ಅಜ್ಜಿ ನಿನಗೆ, ಅಂಥವ್ರು ಬಂದು ನಿನ್ನ ಕೈ ಹಿಡ್ಕೊಂಡು ಕೇಳ್ಕೊತಿದ್ದಾರೆ ನನ್ನ ಮೊಮ್ಮಗನ ಮದುವೆ ಆಗು ಅಂತ. ಅವಳ ಮನ್ಸು ಏನಾದ್ರು ಕರಗುತ್ತೇನೋ ನೋಡು. ನಾವೇನು ಹೇಳಿದ್ರು ಇವರಿಗೆಲ್ಲ ತಲೆಗೆ ಹೋಗಲ್ಲ ಬಿಡಕ್ಕ. ಅಮ್ಮ, ನೀವೇನೇ ಮಾಡಿದ್ರು ನಾನು ಮಾತ್ರ ಮಾಮನ ಮದುವೆ ಆಗೋದೇ ಇಲ್ಲ, ಹೋಗಮ್ಮ. ನನಗೆ ಮಾಮ ಅಂದರೆ ತುಂಬ ಭಯ ಅಷ್ಟೇನೆ. ಅಮೃತ, ಇಷ್ಟೆಲ್ಲ ಹೇಳಿದ್ರು ಇನ್ನೂ ನೀನು ಕೇಳಲಿಲ್ಲ ಅಂದರೆ ನಮ್ಮ ಮರ್ಯಾದೆ, ನಮ್ಮ ತಮ್ಮನ ಮರ್ಯಾದೆನ ನೀನು ಊರವ್ರ ಮುಂದೆ ಹರಾಜಾಗ್ತೀನಿ, ಮದುವೆಗೆ ಈಗ ಒಪ್ಕೊಳ್ಳಲ್ಲ ಅಂದರೆ ನಮಗಿನ್ನೇನು ದಾರಿ ಇಲ್ಲಮ್ಮ. ಎಲ್ಲರೂ ಸೇರ್ಕೊಂಡು ಇದೇ ಮನೆಗೇನೆ ಸಾಯ್ಬೇಕಾಗುತ್ತೆ ಅಷ್ಟೇ ನೋಡು. ಯಾಕೆ ದೊಡ್ಡಮ್ಮ ಅಂತ ಮಾತೆಲ್ಲ ಆಡ್ತೀರಾ? ನನಗೆ ಮಾಮ ಅಂದರೆ ಭಯ ದೊಡ್ಡಮ್ಮ. ಮದುವೆ ಆದಮೇಲೆ ಅದೆಲ್ಲ ಸರಿ ಹೋಗುತ್ತೆ ಕಣಮ್ಮ. ನೀನೇನು ಮಾಮನ ಬಗ್ಗೆ ಯೋಚನೆ ಮಾಡಬೇಡಮ್ಮ. ಅವನು ಕಟ್ಕೊಂಡಿರೋ ಹೆಂಡ್ತಿನ ಹೆಂಗೆ ನೋಡ್ಕೋಬೇಕಂತ ಅವನಿಗೆ ಚೆನ್ನಾಗಿ ಗೊತ್ತು. ಮದುವೆ ಆಗೋಂತ ಒಂದು ಮಾತು ಹೇಳೋವರೆಗೂ ನಾವು ನಿನ್ನ ಇಲ್ಲಿಂದ ಹೊರಗೆ ಬಿಡಲ್ಲ ಕಣಮ್ಮ. ರೆಡಿಯಾಗಿ ಎದ್ದಾಳಮ್ಮ. ಈ ಮದುವೆ ನಡಿಲೇಬೇಕಮ್ಮ. ಈ ಮದುವೆ ನಡೀಲಿಲ್ಲ ಅಂದರೆ ನಾವು ಊರಿಗೆ ತಲೆ ಎತ್ಕೊಂಡು ಬಾಳಕ್ಕಾಗಲ್ಲ. ಒಪ್ಕೊ ಮಗಳೇ, ನಿನ್ನ ಜೀವನ ತುಂಬ ಚೆನ್ನಾಗಿರುತ್ತೆ. ನನ್ನ ತಮ್ಮ ಹೆಂಗೆ ಅಂತ ನಮಗೆ ಗೊತ್ತಿಲ್ವಾ? ಇಲ್ಲಾಂದರೆ ಸುಮ್ಮನೆ ನಿನ್ಗೆ ಹೇಳ್ತಿದ್ವಾ? ಬೇರೆ ಯಾರನ್ನೋ ತಂದು ಕಟ್ಟೋದ್ಕಿಂತನೂ ನನ್ನ ಮಕ್ಕಳೇ ಆದರೆ ಚೆನ್ನಾಗಿರ್ತಾರಲ್ಲ, ಅವನನ್ನು ಚೆನ್ನಾಗಿ ನೋಡ್ಕೋತಾರಲ್ಲ ಅಂತ ಹೇಳಿ ಈ ಮದುವೆನ ನಾವು ಮಾಡಿದ್ದು. ನೀನು ತುಂಬ ಚೆನ್ನಾಗಿರ್ತೀಯ, ಒಪ್ಕೊಳ್ಳಮ್ಮ. ಒಪ್ಕೊಳ್ಳಮ್ಮ ಅಮೃತ. ಅಯ್ಯೋ, ಇವ್ರು ನನ್ನನ್ನು ಬಿಡಂಗೆ ಕಾಣಲ್ಲಲ್ಲ. ಏನಾದರೂ ಮಾಡಿ ಶಕ್ತಿ ಮಾಮಗೆ ಮದುವೆ ಮಾಡಲೇಬೇಕಂತ ಪಣ ತೊಟ್ಕೊಂಡು ಬಂದಿದ್ದಂಗೆ ಇದ್ದಾರೆ. ಏನು ಮಾಡೋಕ್ಕಾಗುತ್ತೆ? ಇಲ್ಲಿ ಮನೆ ಮರ್ಯಾದೆ, ಮಾವನ ಮರ್ಯಾದೆನೂ ನನಗೆ ಕಳೆಯೋಕ್ಕೆ ಇಷ್ಟ ಇಲ್ಲ. ಆದರೆ ಮಾಮನ ನೋಡಿದ್ರೇ ನಂಗೆ ಭಯ ಆಗುತ್ತಲ್ವಾ, ಅದೊಂದೇ ಚಿಂತೆ. ಸರಿ, ಏನೋ ಎಲ್ಲರ ಮನೆ ಮರ್ಯಾದೆ ಗೌರವ ಉಳಿಸ್ಬೇಕು ಅಂದರೆ ಮದುವೆ ಆಗಲೇಬೇಕು. ಆಯಿತು ಬಿಡು, ಏನೋ ನೋಡೋಣ, ಮುಂದೆ ಆಗಿದ್ದಾಗಲಿ. ಸರಿ ಅಮ್ಮ, ಆಯಿತು, ರೆಡಿ ಆಗ್ತೀನಿ. ನಿಮ್ಮಿಷ್ಟದಂತೆಯೇ ಆಗಲಿ ಬಿಡು. ಮಗಳು ಕೊನೆಗೂ ಒಪ್ಕೊಂಡ್ಬಿಟ್ಲು. ನಾನು ಇವಾಗ ಹೋಗಿ ಶಕ್ತಿ ಹತ್ರ ನಾನು ರಾಮ್ಬಾವಂಗೂ ನಮ್ಮ ಮನೆಯವ್ರಿಗೂ ಹೇಳ್ತೀನಿ. ಅವ್ರ ಪಾಪ ಇವಳನ್ನ ಹೆಂಗೆ ಒಪ್ಸೋದು ಅಂತ ಪಾಪ ಹೊರಗಡೆನೇ ನಿಂತಿದ್ದಾರಲ್ಲ, ನಾನು ಹೋಗಿ ಹೇಳ್ತೀನಿ ಈ ವಿಚಾರನ. ನೀನು ಆದಷ್ಟು ಇವಳನ್ನ ರೆಡಿ ಮಾಡಕ್ಕ. ನೀನು ಹೋಗಿ ಸುಮ್ಮ, ನಾನೆಲ್ಲ ರೆಡಿ ಮಾಡ್ತೀನಿ. ಇವಳನ್ನ ಜೀವನ ತುಂಬ ಚೆನ್ನಾಗಿರುತ್ತೆ ಕಣೆ, ಯೋಚನೆ ಮಾಡಬೇಡ. ನಡಿ, ಸೀರೆ ಅಲ್ಲೈತೆ, ಬೀರ್ವದಾಗೆ ಉಡಿಸ್ತೀನಿ, ನಡಿ.